ಮೇನ್ ಇಂಪಾರ್ಟೆಂಟ್ ವರ್ಕ್ ಪ್ರಾಬ್ಲಮ್ಸ್ ಅಲ್ಲಿ ಒಂದು ಅಥವಾ ಎರಡು ಕ್ವಶನ್ಸ್ ಗಳು ಬರ್ತಾವ. ಒಂದೇ ಒಂದು ಟ್ರಿಕ್ಸ್ ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೆ. ಯಾವುದೇ ಪ್ರಾಬ್ಲಮ್ ಬಂದ್ರು ಕೂಡ ಒಂದೇ ಒಂದು ಟ್ರಿಕ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಏನ್ ಹೇಳ್ತಾರ ಅಂತಂದ ಹೇಳಿದ್ರೆ, ಎ ಇದ್ದಾವೇನಪ್ಪಾ ಅಂತಂದ ಹೇಳಿದ್ರೆ 10 ದಿನ ವರ್ಕ್ ಮಾಡ್ತಾನ, ಬಿ ಇದ್ದಾವೇನಪ್ಪಾ ಅಂತಂದ ಹೇಳಿದ್ರೆ 20 ದಿನ ವರ್ಕ್ ಮಾಡ್ತಾನ ಅಂತಂದ ಹೇಳ್ಕೊಟ್ಟು ಮುಂದೆ ಏನೋ ಒಂದು ಕ್ವಶನ್ ಕೊಟ್ಟಿರ್ತಾರ. ಮುಂದಿಂದೆಲ್ಲ ಬಿಡ್ರದ್ನ, ಮುಂದೆ ಏನೇನೋ ಕ್ವಶನ್ ಕೊಟ್ಟಿರ್ತಾನ. ಸೊ ಎ 10 ದಿನ ವರ್ಕ್ ಮಾಡ್ದ, ಬಿ 20 ದಿನ ವರ್ಕ್ ಮಾಡ್ದ ಅಂತಂದ ಹೇಳಿದ್ರೆ, ನಾವು ಇಲ್ಲಿ ಫಸ್ಟ್ ಸ್ಟೆಪ್ ಮಾಡ್ಬೇಕಾಗಿರೋದೇನಂತಂದ ಹೇಳಿದ್ರೆ ಒಟ್ಟು ಕೆಲಸವನ್ನ ಕಂಡುಹಿಡಿಬೇಕು. ಒಟ್ಟು ಕೆಲಸ ಹೆಂಗ್ ಕಂಡುಹಿಡಿತೀರಿ? ಸಿಂಪಲ್. ಒಟ್ಟು ಕೆಲಸ ಕಂಡುಹಿಡಿದಂಗೆ ಅಂತಂದ ಹೇಳಿದ್ರೆ ಎ ಅಂತಂದ ಹೇಳಿ ಇಲ್ಲಿ ಬರ್ಕೊಳ್ಳೋದು, ಅದಾದ ನಂತರ ಬಿ ಅಂತಂದ ಹೇಳಿ ಬರ್ಕೊಳ್ರಿ. ಇವ್ ಎಷ್ಟು ದಿನ ತಗೊಂಡಿದಾನ ಟೈಮ್? 10 ದಿನ. ಇವನ್ ಎಷ್ಟು ತಗೊಂಡಿದಾರ ಅಂತಂದ ಹೇಳಿದ್ರೆ 20 ದಿನ. ಸೊ ಅದ್ರದ್ದು ಲಸ ತಕೊಂಡ್ಬಿಡ್ಬೇಕು. ದಿನಗಳನ್ನ, ಅಲ್ಲಿ ಎಷ್ಟು ದಿನಗಳನ್ನ ಕೊಟ್ಟಿರ್ತಾನಲ್ಲ ಆ ಎಲ್ಲಾ ದಿನಗಳನ್ನ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಎಷ್ಟು ದಿನಗಳಿದಾವ? 10 ದಿನ ಐತೆ, 20 ದಿನ ಐತೆ. ಈ 10 ದಿನ ಮತ್ತು 20 ದಿನ ತಗೊಳ್ಳೋದು ಲಸ ತಕೊಂತ ಹೋಗೋದು. ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? 2, 3, 5, 7, 11 ಈ ಸಂಖ್ಯೆಗಳಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಎದ್ರಿಂದ ಹೋಗ್ಬೇಕು? 2ರಿಂದನೇ ಟ್ರೈ ಮಾಡ್ರಿ. 2 5 10, 2 10 20. ನೆಕ್ಸ್ಟ್ 2ರಿಂದ ಆಗಂಗಿಲ್ಲ, 3ರಿಂದ ಆಗಂಗಿಲ್ಲ, 5ರಿಂದ ಆಗತ್ತೆ ನೋಡ್ರಿ. 5 1 5 2 ಇಲ್ಲಿ ಸ್ಟಾಪ್ ಮಾಡ್ಬಿಡ್ಬೇಕು. 2 5 10, 10 1 10, 10 2 20. ಸೊ ನಮಗ್ ಲಸ ಎಷ್ಟು ಬಂತಂತಂದ್ ಹೇಳಿದ್ರೆ ಇದ್ರ ಎರಡದು 20 ಅಂತಂದ್ ಬಂತು. ಅದನ್ನ ನಾವು ಮೇಲ್ಗಡೆ ಬರ್ಕೋಬೇಕು. ಈ 20 ಅನ್ನೋದು ಏನಾಗತ್ತಂತಂದ್ ಹೇಳಿದ್ರೆ ನಮ್ದಿಲ್ಲಿ ಒಟ್ಟು ಕೆಲಸ ಆಗತ್ತ. ಕ್ಲಿಯರ್ ಎಲ್ರಿಗೂ? ಫಸ್ಟ್ ಸ್ಟೆಪ್ ಇದು. ಸೊ ಈ ತರ ಕ್ವಶನ್ ಗಳನ್ನ ಕೊಟ್ಟು ದಿನಗಳನ್ನ ಕೊಟ್ಟ ಅಂತಂದ ಹೇಳಿದ್ರೆ ಆ ದಿನಗಳನ್ನ ಈ ತರ ಬರ್ಕೊಂಡು ಒಟ್ಟು ಕೆಲಸವನ್ನ ಕಂಡುಹಿಡಿಬೇಕು. ಸೊ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ರಿ, ನೀವು ಟ್ರೈ ಮಾಡ್ರಿ. ಈಗ ಏನ್ ಮಾಡ್ತಾನಪ್ಪ ಅಂತಂದ ಹೇಳಿದ್ರ ಅರುಣ್ ಇದ್ದವ ಏನಂತಂದ ಹೇಳಿದ್ರೆ 15 ದಿನ ಟೈಮ್ ತಗೊಂತಾನ. ಅದಾದ ನಂತರ ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಪ್ರಜ್ವಲ್ ಇದ್ದಾವ ಏನ್ ಮಾಡ್ತಪ್ಪ ಅಂತಂದ ಹೇಳಿದ್ರೆ ಅದೇ ಒಂದ್ ಕೆಲಸವನ್ನ 20 ದಿನ ಟೈಮ್ ತಗೊಂತಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬರು ಇರ್ತಾನ ಅಭಿಷೇಕ್ ಅಂತಂದ ಹೇಳಿ. ಅಭಿಷೇಕ್ ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 30 ದಿನ ಟೈಮ್ ತಗೊಂತಾನ. ಸೊ ಇಷ್ಟೇ ಸಾಕು. ಮುಂದೆ ಏನೋ ಒಂದು ಕ್ವಶನ್ ಐತೆ, ಕ್ವಶನ್ ಬ್ಯಾಡ್ ನನಗೆ. ಈಗ ನೀವೇನ್ ಕಂಡಿಡ್ಬೇಕು? ನಾನು ಆಗ್ಲೇ ಹೇಳಿದ್ನಲ್ಲ, ಆ ಸ್ಟೆಪ್ ಬರ್ಕೊಂಡು ಒಟ್ಟು ಕೆಲಸವನ್ನ ಕಂಡುಹಿಡಬೇಕು. ಒಟ್ಟು ಕೆಲಸ ಎಷ್ಟು ಬರುತ್ತೆ ಅಂತಂದ ಹೇಳಿ ನನಗೆ ಆನ್ಸರ್ ಹೇಳ್ರಿ. ಮಾಡ್ಬಿಟ್ಟು ಬೇಗ ಬೇಗ ಮಾಡ್ರಿ. ನನ್ ಸೇಮ್ ಹೆಂಗ್ ಬರೀತಾನಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕು. ಎಸ್, ಇಲ್ಲಿ ನೋಡ್ರಿ ನಾವೇನ್ ಓಕೆ ನೋಡೋಣ ಎಷ್ಟು ಬರುತ್ತೆ ಅಂತಂದ ಹೇಳಿ. ಇಲ್ಲಿ ಅರುಣ್ ಅಂತಂದ ಹೇಳಿ ಬರ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಇವ್ನ ಯಾರು? ಪ್ರಜ್ವಲ್ ಅಂತಂದ ಹೇಳಿ ಬರ್ಕೊಂಡ್ವಿ. ಇವನನ್ನ ಅಭಿ ಅಂತಂದ ಹೇಳಿ ಬರ್ಕೋಣ. ಇವ್ ಎಷ್ಟು ದಿನ ತಗೊಂಡಿದಾನ? 15 ದಿನ. ಇವ್ ಎಷ್ಟು ತಗೊಂಡಿದಾನ? 20 ದಿನ. ಇವ್ನ ಎಷ್ಟು ತಗೊಂಡಿದಾನ? ಒಂದ್ ಕೆಲಸ ಮಾಡಕ 30 ದಿನ ಅಂತ ತಗೊಂಡಿದಾನ. ಈಗ ನಾವ್ ಏನ್ ಮಾಡ್ಬೇಕು? ಒಟ್ಟು ಕೆಲಸವನ್ನ ಕಂಡುಹಿಡ್ಬೇಕು. ಟೋಟಲ್ ಒಟ್ಟು ಕೆಲಸ ಎಷ್ಟೈತಿ ಅದನ್ನ ಕಂಡುಹಿಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅವ್ರು ಎಷ್ಟು ದಿನ ತಗೊಂಡಾರಲ್ಲ ಸಪರೇಟ್ ಆಗಿ ಅದನ್ನ ತಗೊಬೇಕು ಇವಾಗ. ಸೊ ಈ ತರ ತಗೊಂಡೆ. ಇವಾಗ ಏನ್ ಮಾಡ್ಬೇಕು? ಲಸ ತಕೋಬೇಕು. ಲಸ ತಕೊಳ್ಳೋದು. ಸೊ ಫಸ್ಟ್ 2ರಿಂದ ಎಲ್ಲಾನು ಹೋಗಂಗಿಲ್ಲ, ಟ್ರೈ ಮಾಡೋಣ. 5ರಿಂದ ಹೋಗುತ್ತೆ ನೋಡ್ರಿ. 5 3 15, 5 4 20. ಅದಾದ ನಂತರ 5 6 30. ನೆಕ್ಸ್ಟ್ ಮತ್ತೆ ಡಿವೈಡ್ ಆಗ್ತಾವ? ಎಸ್ ಆಗ್ತಾವ. 3ರಿಂದ ಡಿವೈಡ್ ಆಗತ್ತ. 3 1 3, 4 ಆಗಂಗಿಲ್ಲ, ಹಂಗ ಬರ್ಕೊಂಡ್ವಿ. 3 2 6. ನೆಕ್ಸ್ಟ್ 2ರಿಂದ ಡಿವೈಡ್ ಆಗತ್ತ. 1 ಹಂಗೆ ಬರ್ಕೊಂಡ್ವಿ, ಡಿವೈಡ್ ಆಗಂಗಿಲ್ಲ. ಸೊ 2 2 4, 2 1 2. ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತೀವಿ. 5 3 15, 15 2 30, 31 30, 32 60, 61 60. ಟೋಟಲ್ ಆಗಿ ನಮ್ಗೆ ಲಸ ಎಷ್ಟು ಬರುತ್ತಂದ್ರ 60 ಅಂತಂದ್ ಹೇಳಿ ಬಂತು. ಇದು 60 ಅನ್ನೋದು ಏನಾಗತ್ತಂದ್ರ ನಮ್ದು ಒಟ್ಟು ಕೆಲಸ ಆಗತ್ತ. ಈ ಸ್ಟೆಪ್ ಎಲ್ರಿಗೂ ಗೊತ್ತಾಯ್ತಾ? ಯಾವ ಬೇಕಾದ ಕ್ವಶನ್ ಕೇಳಿ, ಫಸ್ಟ್ ಸ್ಟೆಪ್ ನೀವು ಕಂಡುಹಿಡಿಯೋದೇ ಏನ್ ಬೇಕಂತಂದ ಹೇಳಿದ್ರೆ ಒಟ್ಟು ಕೆಲಸವನ್ನ ಕಂಡುಹಿಡೋದು. ಎಲ್ರಿಗೂ ಅರ್ಥ ಆಯ್ತು? ಪ್ರತಿಯೊಬ್ಬರಿಗೂ ಗುಡ್. ಇನ್ನು ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಂತಂದ ಹೇಳಿದ್ರೆ ಯೂನಿಟ್ ಕೆಲಸ ಅಂತ ಕಂಡುಹಿಡಿಬೇಕು. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಂತಂದ ಹೇಳಿದ್ರೆ ಯೂನಿಟ್ ಕೆಲಸವನ್ನ ಕಂಡುಹಿಡಿಬೇಕಾಗತ್ತೆ. ಯೂನಿಟ್ ಕೆಲಸ ಅಂದ್ರೆ ಏನು? ಸೊ ಈಗ ಏನ್ ನಾವು ಒಟ್ಟು ಕೆಲಸವನ್ನ ಕಂಡುಹಿಡಿದೇವಲ್ಲ, ಈ ಒಟ್ಟು ಕೆಲಸವನ್ನ ಇವನ್ 10 ದಿನ ತಗೊಂಡಿದ ಅಂತಂದ ಹೇಳಿದ್ರೆ ಒಂದು ದಿನಕ್ಕೆ ಎಷ್ಟು ತಗೊಂತಾನ, ಅಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ ಅದು ಬೇಕು ಇವಾಗ. ಈಗ ನೋಡ್ರಿ ಒಟ್ಟು ಕೆಲಸ 20 ಐತೆ. ಇವ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 10 ದಿನ ತಗೊಂತ ಅಂತಂದ ಹೇಳಿದಾನ. ಇವ್ 20 ದಿನ ತಗೊಂತ ಅಂತ ಹೇಳಿದಾನ. ಹಂಗಾದ್ರೆ ಎ ಇದ್ದಾವ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ದ ಅದನ್ನ ನಾವು ಕಂಡುಹಿಡಿಯೋದನ್ನ ಏನಂತ ಕರಿತೀವಿ ಅಂದ್ರೆ ಯೂನಿಟ್ ಕೆಲಸ ಅಂತಂದ ಹೇಳ್ತೀವಿ. ಸೊ ಈ ಯೂನಿಟ್ ಕೆಲಸ ಹೆಂಗ್ ಕಂಡುಹಿಡ್ತೀವಿ? ಟೋಟಲ್ ಕೆಲಸ 20 ಡಿವೈಡೆಡ್ ಬೈ ಎಷ್ಟು ದಿನ ತಗೊಂಡಿದಾನ? 10 ದಿನ. ಅಂದ್ರ 10 ದಿನಕ್ಕೆ ಅಂತಂದ ಹೇಳಿದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ದ? 11 10 2 20. ಅಂದ್ರೆ 2 ಯೂನಿಟ್ ಕೆಲಸ ಮಾಡ್ದ. ಇವನೇನ್ ಮಾಡ್ತಾ ಅಂತಂದ ಹೇಳಿದ್ರೆ 2 ಯೂನಿಟ್ ಅನ್ನ ಕೆಲಸ ಮಾಡ್ದ. ಸೇಮ್ ಅದೇ ತರ ಬಿ ಇದ್ದಾವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 20 ಯೂನಿಟ್ ಕೆಲಸ ಐತಿ. ಅಂದ್ರೆ ಅವ್ನ್ 20 ದಿನ ತಗೊಂತ ಅಂತಂದ ಹೇಳಿದ್ರೆ ಒಂದ್ ದಿನಕ್ಕೆ ಎಷ್ಟು ತಗೊಂತಾನ? ಸೊ ಒಂದ್ ದಿನಕ್ಕೆ 1 ಯೂನಿಟ್ ಕೆಲಸ ಮಾಡ್ತಾನ. ನೋಡ್ರಿ ಒಂದ್ ದಿನಕ್ಕೆ 1 ಯೂನಿಟ್ ಮಾಡ್ದ, ಎರಡನೇ ದಿನಕ್ಕೆ 1,
ಅಂದ್ರೆ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 20 ದಿನ ಸೇರ್ಬಿಟ್ಟು ಒಂದೊಂದು ಯೂನಿಟ್ ಮಾಡಿ ಟೋಟಲ್ 20 ಯೂನಿಟ್ ಕೆಲಸ ಮಾಡ್ತಾನ. ಇದೆಲ್ರಿಗೂ ಅರ್ಥ ಆಯ್ತಾ? ಟೋಟಲ್ ಕೆಲಸ ಅವ ಎಷ್ಟು ದಿನ ತಗೊಂಡಿದ್ದಾನ. ಸೆಕೆಂಡ್ ಸ್ಟೆಪ್, ಜಸ್ಟ್ ಎರಡೇ ಸ್ಟೆಪ್ ಮಾಡ್ಬೇಕು ನೀವು. ಒಟ್ಟು ಕೆಲಸ ಕಂಡಿಡ್ಬೇಕು, ಯೂನಿಟ್ ಕೆಲಸ ಕಂಡಿಡ್ಬೇಕು. ಸೇಮ್ ಅದೇ ತರ ಮಾಡ್ರಿ ನೋಡೋಣ. ಇದಕ್ಕ ಎಷ್ಟೆಷ್ಟು ಯೂನಿಟ್ ಕೆಲಸ ಬರುತ್ತೆ ನೋಡ್ರಿ, ಟ್ರೈ ಮಾಡ್ರಿ. ಅರುಣ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, ಅದಾದ ನಂತರ ನೆಕ್ಸ್ಟ್ ಪ್ರಜ್ವಲ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, ಆಮೇಲೆ ಅಭಿಷೇಕ್ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ. ವೆರಿ ಗುಡ್. ನನಗೆ ಸಪರೇಟ್ ಆಗ್ಬೇಕು, ಉಳಿದವ್ರು ಹೆಂಗ್ ಹೇಳ್ತಿದ್ರು ಗೊತ್ತಿಲ್ಲ. ಇದು ಮೇನ್ ಇಂಪಾರ್ಟೆಂಟ್. ಈ ಎರಡು ಸ್ಟೆಪ್ಗಳು ಬಂತು ಅಂತಂದ್ ಹೇಳಿದ್ರೆ ವರ್ಕ್ ಕೆಲಸ ಹೆಂಗ್ ಬೇಕಾದಂಗ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಫಸ್ಟ್ ಅರುಣ್ ಕಂಡು ಹಿಡಿತೀನಿ. ಟೋಟಲ್ ಕೆಲಸ ಎಷ್ಟೈತ್ರಿ? 60 ಐತ್ರಿ. ಅವ 15 ದಿನ ತಗೊಂಡ ಅಂತಂದ್ ಹೇಳಿದ್ರೆ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ? 15 ಒಂದ್ಲೆ 15 ನಾಲ್ಕಲೆ ಸರ್ 4 ಯೂನಿಟ್ ಕೆಲಸ ಮಾಡ್ತಾ ಅಷ್ಟ. ಅದಾದ ನಂತರ ನೆಕ್ಸ್ಟ್ ಪ್ರಜ್ವಲ್ ಎಷ್ಟ್ ಮಾಡ್ತಾನ? ಸರ್ ಟೋಟಲ್ ಆಗಿ 60 ಯೂನಿಟ್ ಐತ್ರಿ. 20 ದಿನ ಟೈಮ್ ತಗೊಂಡ ಅಂತಂದ್ ಹೇಳಿದ್ರ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾನ? 21ಲೆ 23ಲೆ 60 3 ಯೂನಿಟ್ ಕೆಲಸ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಅಭಿಷೇಕ್ ರೀ, ಟೋಟಲ್ 60 ಯೂನಿಟ್ ಕೆಲಸ ಐತಿ. 30 ದಿನ ಟೈಮ್ ತಗೊಂಡ ಅಂತಂದ್ರೆ ಒಂದ್ ದಿನಕ್ಕೆ ಎಷ್ಟು ಯೂನಿಟ್? 2 ಯೂನಿಟ್ ಮಾತ್ರ ಕೆಲಸ ಮಾಡ್ತಾನ. ಈ ಎರಡು ಸ್ಟೆಪ್ಸ್ ಗಳು ನಿಮ್ಗೆಲ್ರಿಗೂ ಅರ್ಥ ಆದ್ವಾ ಯಾವ ತರ ಮಾಡ್ಬೇಕು ಅಂತಂದ್ ಹೇಳಿ? ಎಸ್. ಹಂಗಾದ್ರೆ ಇವಾಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಹೋಗೋಣ. ನೀವು ಫಸ್ಟ್ ಏನ್ ಕಂಡು ಹಿಡಬೇಕು? ಒಂದು ಪ್ರಾಬ್ಲಮ್ ನ ತೋರಿಸಿದ ನಂತರ ಒಟ್ಟು ಕೆಲಸ ಅಂತಂದ್ ಹೇಳಿ ಕಂಡು ಹಿಡಿದು ಹೇಳ್ಬೇಕು. ಆಮೇಲೆ ಆಯಾ ವ್ಯಕ್ತಿಗಳದ್ದು ಯೂನಿಟ್ ಕೆಲಸ ಎಷ್ಟು ಅಂತಂದ್ ಹೇಳಿ ಕಂಡು ಹಿಡಿದು ಹೇಳ್ಬೇಕು. ಇಷ್ಟು ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಧ ಪ್ರಾಬ್ಲಮ್, ಆಲ್ಮೋಸ್ಟ್ 90% ಸಾಲ್ವ್ ಆದಂಗ. ನೆಕ್ಸ್ಟ್ ಡೈರೆಕ್ಟ್ ಪ್ರಾಬ್ಲಮ್ ಹೋಗೋಣ. ನಾನು ಓದ್ ಹೇಳ್ತೀನಿ. ಫಸ್ಟ್ ನೀವು ಒಟ್ಟು ಕೆಲಸ ಯೂನಿಟ್ ಕೆಲಸ ಅಷ್ಟು ಕಂಡು ಹಿಡಿದು ಹೇಳ್ರಿ ನಂಗೆ. ಇಲ್ಲಿ ನೋಡ್ರಿ, ಸೊ ಒಂದು ಕೆಲಸವನ್ನ ಎ ಅನ್ನೋವೇನಂತಂದ್ ಹೇಳಿದ್ರೆ ಒಂದು ಕೆಲಸವನ್ನ 60 ದಿನಗಳಲ್ಲಿ ಮಾಡಬಲ್ಲ. ಬಿ ಇದ್ದವೇನಂತಂದ್ ಹೇಳಿದ್ರೆ 40 ದಿನದಲ್ಲಿ ಮಾಡ್ತಾನ. ಹಂಗಾದ್ರೆ ಇಬ್ರು ಸೇರಿದ್ರೆ ಎಷ್ಟ್ ದಿನ ಮಾಡ್ತಾರ ಅಂತಂದ್ ಐತೆ. ಇದನ್ನ ಬಿಡ್ರಿ, ಇದನ್ನ ಈ ಪ್ರಾಬ್ಲಮ್ ಏನೈತಲ್ಲ ಇದನ್ನ ಬಿಡ್ರಿ. ನನಗೇನ್ ಕಂಡು ಹಿಡಿಬೇಕು? ನೀವು ಫಸ್ಟ್ಗೆ ಒಟ್ಟು ಕೆಲಸ, ಅದಾದ ನಂತರ ಎದ್ ಯೂನಿಟ್ ಕೆಲಸ ಎಷ್ಟು, ಬಿದ್ ಯೂನಿಟ್ ಕೆಲಸ ಎಷ್ಟು. ಸೊ ಅದನ್ನ ನನಗೆ ಆನ್ಸರ್ ಹಾಕ್ರಿ, ಉಳಿದಿದ್ದ ಆಮೇಲೆ ನಾವು ನೋಡೋಣ. ಫಸ್ಟ್ ಸ್ಟೆಪ್ ಹೋಗೋಣ. ಫಸ್ಟ್ ಎಲ್ರು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಓನ್ಲಿ ಒಟ್ಟು ಕೆಲಸ ಅಷ್ಟ ಕಂಡು ಹಿಡೀರಿ, ಮುಂದಿಂದ ಆಮೇಲೆ ನೋಡೋಣ. ಓನ್ಲಿ ಎಲ್ರು ಒಟ್ಟು ಕೆಲಸ ಅಂತ ಕಂಡು ಹಿಡೀರಿ, ಆಮೇಲೆ ನೋಡಕ್ ಬರುತ್ತೆ. ವೆರಿ ಗುಡ್. ಓನ್ಲಿ ಒಟ್ಟು ಕೆಲಸ ಅಷ್ಟ ಕಂಡು ಹಿಡೀರಿ. ವೆರಿ ಗುಡ್. ನೋಡ್ರಿ, ಎ ಇದ್ದಾವೇನಪ್ಪ ಅಂತಂದ್ ಹೇಳಿದ್ರೆ ಎ ಅಂತ ಬರ್ಕೊಂಡ್ವಿ. ಇಬ್ಬರು ಜನ ಅದರ ಬಿ ಅಂತಂದ್ ಬರ್ಕೊಂಡೆ. ಎ ಇದ್ದಾವ್ 60 ದಿನ ತಗೊಂತಾನ ಅಂತಂದ್ ಕೊಟ್ಟಿದಾರ, ಬಿ ಇದ್ದಾವ್ 40 ದಿನ ತಗೊಂತಾನ ಅಂತ ಕೊಟ್ಟಿದಾರೆ. ಈಗ ನಾವೇನ್ ಮಾಡ್ಬೇಕು? ಒಟ್ಟು ಕೆಲಸವನ್ನ ಕಂಡು ಹಿಡಿಬೇಕು. ಯಾರಿಗ್ ಗೊತ್ತಾಗಿಲ್ಲ ಇಲ್ಲಿ ನೋಡ್ರಿ, ಎಲ್ರದ್ದು ಕರೆಕ್ಟ್ ಐತೆ ಆನ್ಸರ್. ಸೊ ಇಲ್ಲಿ ನೋಡ್ರಿ, 60 ಮತ್ತು 40 ಅಂತಂದ್ ಹೇಳಿ ಹಿಂಗ್ ಬರ್ಕೊಂಡೆ, ದಿನಗಳನ್ನ ಬರ್ಕೊಂಡು. ಅದನ್ನ ಬಿಟ್ಟು ಬೇರೆ ಎಲ್ಲೂ ದಿನಗಳನ್ನ ಕೊಟ್ಟಿಲ್ಲ. 2 ದಿನಗಳನ್ನ ಕೊಟ್ಟಿದ್ದಾನೆ, ಅದನ್ನ ಬರ್ಕೊಂಡೆ. 2ರಿಂದ ಸ್ಟಾರ್ಟ್ ಮಾಡ್ದೆ. 2 30ಲೆ 60, 2 20ಲೆ 40, 2 15ಲೆ 30, 2 10ಲೆ 20. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 5ರಿಂದ ಹೋಗುತ್ತೆ ನೋಡ್ರಿ. 5 3ಲೆ 15, 5 2ಲೆ 10. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. 2 2ಲೆ 4, 4 5ಲೆ 20, 23ಲೆ 60, 62ಲೆ 120. ಟೋಟಲ್ ಆಗಿ ಏನಾಯ್ತಂದ್ರೆ 120 ನಮ್ದು ಒಟ್ಟು ಕೆಲಸ ಬಂತು. ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಯೂನಿಟ್ ಕೆಲಸವನ್ನ ಕಂಡು ಹಿಡಿದು ಹೇಳ್ರಿ. ಅರುಣ್ ಎಷ್ಟು, ಅದಾದ ನಂತರ ಸಾರಿ ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, ಬಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ. ವೆರಿ ಗುಡ್. ಇಲ್ಲಿ ನೋಡ್ರಿ, ಎ ಇದ್ದಾವ ಎಷ್ಟು ಯೂನಿಟ್, ಈಗ ಯೂನಿಟ್ ಕೆಲಸ ಕಂಡು ಹಿಡಬೇಕಲ್ಲ. ಫಸ್ಟ್ ಸ್ಟೆಪ್ ಮುಗೀತು. ಎರಡನೇ ಸ್ಟೆಪ್ ಯೂನಿಟ್ ಕೆಲಸ. ಹೆಂಗ ಸರ್? ಟೋಟಲ್ ಆಗಿ 120 ಒಟ್ಟು ಕೆಲಸ ಐತ್ರಿ. ಇದು ಒಟ್ಟು ಕೆಲಸ. ಈ ಯೂನಿಟ್ ಕೆಲಸ ಕಂಡು ಹಿಡಿಯತ್ತೆ. ಇವ್ ಎಷ್ಟು ತಗೊಂಡನ? 60 ದಿನ ತಗೊಂಡನ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟೆಷ್ಟು ಮಾಡ್ಬೇಕು ಇವ್ ಕೆಲಸ? 2 ಯೂನಿಟ್ ಮಾಡ್ಬೇಕು. 61ಲೆ 62ಲೆ 120, 2 ಯೂನಿಟ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಬಿ ಒಂದಷ್ಟು 120 ಐತಿ. 40 ದಿನ ಟೈಮ್ ತಗೊಂಡ್ರೆ 41ಲೆ 43ಲೆ ಆಗತ್ತೆ. ಸೊ ಟೋಟಲ್ ಆಗಿ ಏನಾಯ್ತು ಅಂತಂದ್ ಹೇಳಿದ್ರೆ 3 ಯೂನಿಟ್ ಆಯ್ತು. ಇವಾಗ ನಮ್ಗೇನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಕ್ವಶನ್ ಏನ್ ಕೇಳಿದಾರು? ಇಬ್ರು ಸೇರಿ ಎಷ್ಟ್ ದಿನದಾಗ ಕೆಲಸ ಮುಗಿಸ್ತಾರ? ಟೋಟಲ್ ಒಟ್ಟು ಕೆಲಸ ಎಷ್ಟೈತಿ? 120 ಐತಿ. ಇದನ್ನ ಇಬ್ರು ಸೇರಿದ್ರೆ ಎಷ್ಟ್ ದಿನದಾಗ ಮುಗಿಸ್ತಾರ ಅಂತಂದ್ರಿ. ಇಬ್ರು ಸೇರ್ತಾರ ಅಂತಂದ್ ಹೇಳಿದ್ರೆ ಇಬ್ರು ಕೂಡ್ಸ್ಬೇಕಲ್ಲ. ಸೊ ನೋಡ್ರಿ, 120. ಸೊ ಇವ್ರದ್ದು ಯೂನಿಟ್ ಕೆಲಸ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾರ ಇವ್ರು? ಎ ಪ್ಲಸ್ ಬಿದು ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾರ ನೋಡ್ರಿ? ಸೊ 2 + 3
ಸೊ ಟೋಟಲ್ ಆಗಿ ಎಷ್ಟು ದಿನ ಮಾಡ್ತಾರ ಅಂದ್ರೆ 5 ಯೂನಿಟ್ ಕೆಲಸ ಮಾಡ್ತಾರೆ ಇಬ್ರು ಸೇರಿ. ಅದನ್ನ ಡಿವೈಡೆಡ್ ಬೈ ಮಾಡ್ರಿ. ಸೊ 120 ಟೋಟಲ್ ಕೆಲಸ ಡಿವೈಡೆಡ್ ಬೈ 5 ಮಾಡ್ರೆ 5 2 10, 2 ಕೆಳಗಡೆ ಬಂತು, 0 ಹಿಂಗ್ ಬಂತು, 5 4 20 ಅಂದ್ರೆ ಟೋಟಲ್ ಆಗಿ 24 ದಿನಗಳಲ್ಲಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅದ್ರ ಒಂದ್ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರ. ಇಷ್ಟೇ. ಈ 2 ಸ್ಟೆಪ್ಗಳನ್ನ ಕರೆಕ್ಟ್ ಆಗಿ ಕಂಡು ಹಿಡಿದ್ರಿ ಅಂತಂದ ಹೇಳಿದ್ರೆ ಮುಂದಿಂದ ಏನು ಇಲ್ಲ, ಯಾವ್ದು ಫಾರ್ಮುಲಾ ಬೇಡ, ಏನು ಬೇಡ. ವರ್ಕ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳು ಅಂದ್ರೆ ಫಾರ್ಮುಲಾಗಳು ಬೇಡ. ಫಾರ್ಮುಲಾ ಇಲ್ದ ನಾವ್ ಏನಂತಂದ ಹೇಳಿದ್ರೆ ಈ ಮೆಥಡ್ ಇಂದ ಮಾಡ್ಬೋದು. ಇದು ಎಲ್ರಿಗೂ ಅರ್ಥ ಆಯ್ತಾ? ಸಿಂಪಲ್ ಆಗಿ ಇನ್ನು ಪ್ರಾಕ್ಟೀಸ್ ಮಾಡೋದು. ಒಮ್ಗೆ ಆನ್ಸರ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ಎ 100 ದಿನ ತಗೊಂಡ, ಬಿ 60 ದಿನ ತಗೊಂಡ, ಇಬ್ರು ಸೇರಿದ್ರೆ ಎಷ್ಟು ದಿನದ ಮುಗಿಸ್ತಾರೆ? ಒಟ್ಟು ಕೆಲಸವನ್ನ ಕಂಡಿಡಿದು ಹೇಳ್ರಿ ಬೇಗ. ಎ 100 ದಿನ ತಗೊಂಡಿದಾನ, ಬಿ 60 ದಿನ ತಗೊಂಡಿದಾನ, ಮತ್ ಬೇರೆ ಯಾವ ದಿನಗಳಿಲ್ಲ ಅಲ್ಲಿ. ಸೊ ಇವೆರಡ ತಗೋಬೇಕು. ಎಷ್ಟು ಬರುತ್ತ? ಲಸ ತೆಗೆದ್ರೆ ಒಟ್ಟು ಕೆಲಸ ಎಷ್ಟು ಬರುತ್ತೆ ನೋಡ್ರಿ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಈ ಎರಡೂನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಆಮೇಲೆ ಮುಂದೆ ಗೊತ್ತಾಯ್ತಾ. ನೋಡ್ರಿ ಕರೆಕ್ಟ್ ಆಗಿ ಕಂಡಿಡಿರಿ. ಇನ್ನು ಎಲ್ಲಿ ಡಿವೈಡ್ ಆಗ್ತಾವ ಪ್ರಾಪರ್ ಆಗಿ ಲಸ ಕಂಡಿಡಿದ್ರಿ ಅಂತಂದ ಹೇಳಿದ್ರೆ ಇಲ್ಲಿ 2 ಕಾನ್ಸೆಪ್ಟ್ ಕ್ಲಿಯರ್. ಲಸಾನು ಕ್ಲಿಯರ್ ಆಗತ್ತ, ಅದ್ರ ಮೇಲೆ ಒಂದ್ ಕ್ವಶನ್ ಬರೈತೆ, ಅದಾದ ನಂತರ ನೆಕ್ಸ್ಟ್ ವರ್ಕು ಕ್ಲಿಯರ್. ವೆರಿ ಗುಡ್. ನೋಡ್ರಿ ಯಾರಿಗ್ ಬಂದಿಲ್ಲ ನಾನ್ ಬಿಡಿಸ್ತೀನಿ ನೋಡ್ರಿ. ಸೊ 2ರಿಂದ ಸ್ಟಾರ್ಟ್ ಮಾಡೋಣ. 2 50 100, 2 30 60. ನೆಕ್ಸ್ಟ್ 2ರಿಂದನ ಮಾಡೋಣ. 2 25 50, 2 15 30. ನೆಕ್ಸ್ಟ್ 5ರಿಂದ ಹೋಗುತ್ತಾ, 5 5 25, 5 3 15. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ವಿ. 2 2 4, 4 5 20, 25 ಎಷ್ಟಾಗತ್ತ? 100. 100 ಇಂಟು 3 300 ಆಯ್ತು. ಸೊ ಟೋಟಲ್ ಆಗಿ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 300 ಬರುತ್ತಲ್ಲ ಸ. ಇದೇನಂತಂದ ಹೇಳಿದ್ರೆ ನಮ್ದು ಒಟ್ಟು ಕೆಲಸ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ರಿ, ಯೂನಿಟ್ ಕೆಲಸ ಕಂಡು ಹೇಳ್ರಿ. ಎದೆಷ್ಟ ಬಿದೆಷ್ಟ ಸಪರೇಟ್ ಸಪರೇಟ್ ಆಗಿ. ವೆರಿ ಗುಡ್. ಪ್ರತಿಯೊಬ್ರು ಹೇಳ್ಬೇಕು. ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಎದಾವ್ ಎಷ್ಟು ಮಾಡಿದ ಅಂತ ಟೋಟಲ್ ಕೆಲಸ 300 ಐತಿ. ಎ ಎಷ್ಟು ತಗೊಂಡ ಅಂದ್ರೆ 100 ದಿನ ತಗೊಂಡಿದಾನ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ಬೇಕು ಅವ್? 100 100 ದಿನಕ್ಕೆ 3 ಯೂನಿಟ್ ಕೆಲಸ ಮಾಡ್ದ ಅಂತಂದ ಹೇಳಿದ್ರ 300 ಯೂನಿಟ್ ಮುಗ್ಸಾಕ 100 ದಿನ ತಗೊಂತಾನ. ಸೇಮ್ ಅದೇ ತರ ಬಿ ಎಷ್ಟು ತಗೊಂತಾನ? 300 ಡಿವೈಡೆಡ್ ಬೈ 60. ಸೊ 61 65. ಅಂದ್ರ ಒಂದ್ ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ದ ಅಂತಂದ ಹೇಳಿದ್ರೆ ಇದನ್ ಕೆಲಸ ಮುಗ್ಸಾಕ 60 ದಿನ ಟೈಮ್ ತಗೊಂತ ಅಂದಂಗ. ಸೊ ಟೋಟಲ್ ಇಷ್ಟ ಆಯ್ತು. ಇನ್ನೇನೈತ? ಇಬ್ರು ಸೇರಿ ಕೆಲಸ ಮಾಡ್ಬೇಕು. ಎಷ್ಟ್ ಐತಿ ಟೋಟಲ್ ಕೆಲಸ? ಒಟ್ಟು 300 ಐತಿ. ಇಬ್ರು ಸೇರಿ ಕೆಲಸ ಮಾಡ್ಬೇಕು, ಎ ಪ್ಲಸ್ ಬಿ. ಸೊ ಟೋಟಲ್ ಒಟ್ಟು ಕೆಲಸ ಎಷ್ಟಾಗತ್ತ ಒಂದ್ ದಿನಕ್ಕೆ ಇವ್ರದ್ದು ಇಬ್ರದ್ದು? ಒಂದ್ ದಿನಕ್ಕೆ 3 ಯೂನಿಟ್ 5 ಟೋಟಲ್ ಆಗಿ 8 ಯೂನಿಟ್ ಆಯ್ತು. ಎ ಪ್ಲಸ್ ಬಿ ಇಬ್ರು ಸೇರಿದ್ರ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ? 5 3 + 5 8 ಯೂನಿಟ್ ಆಯ್ತು. ಸೊ ಅಂದ್ರೆ ನಮ್ದು ಎಷ್ಟಾಗತ್ತ ಅಂದ್ರೆ 300 ಡಿವೈಡೆಡ್ ಬೈ 8 ಆಗತ್ತ. 300 ಡಿವೈಡೆಡ್ ಬೈ 8. ಸೊ ಇದೇ ಅಂತಂದ ಹೇಳಿದ್ರೆ ದಿನಗಳು ಅಂತಂದ ಹೇಳ್ತೀವಿ. ಸೊ ಒಂದು ಈ ತರ ಕೊಟ್ಟಿರ್ತಾರ, ಇಲ್ಲ ಅಂತಂದ ಹೇಳಿದ್ರೆ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿರ್ತಾರ. ಪಾಯಿಂಟ್ಸ್ ಅಲ್ಲಿ ಕೊಡಂಗಿಲ್ಲ, ಯಾವಾಗ್ಲೂ ಏನಂತಂದ ಹೇಳಿದ್ರೆ ಈ ರೂಪದಲ್ಲೇ ಕೊಟ್ಟಿರ್ತಾರೆ, ಎಕ್ಸ್ ಡಿವೈಡೆಡ್ ಬೈ ವೈ ರೂಪದಲ್ಲೇ ಕೊಟ್ಟಿರ್ತಾನ. ಸೊ ಇದು ನಮ್ದು ಆನ್ಸರ್ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಕ್ವಶನ್ಸ್ ಇದಾವ ಏನಾದ್ರು? ಎಸ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಹಾ, ಇಲ್ಲಿ ಐತ್ ನೋಡ್ರಿ. ನೋಡ್ರಿ, ಪಿಯುಷು ಮತ್ತು ರಾಹುಲ್ ಒಟ್ಟಿಗೆ ಒಂದು ಕೆಲಸವನ್ನ, ಪಿಯುಷು ರಾಹುಲ್ ಇಬ್ರು ಜನ ಸೇರ್ಬಿಟ್ಟು ಒಂದ್ ಕೆಲಸನ 18 ದಿನದಾಗ ಮುಗಿಸ್ತಾರ. ಆಮೇಲೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪಿಯುಷ್ ಒಬ್ನೇ ಇದ್ದಾವೇನಂತಂದ ಹೇಳಿದ್ರೆ 24 ದಿನದಾಗ ಆ ಕೆಲಸ ಮುಗಿಸ್ತಾನ. ಹಂಗಾದ್ರ ರಾಹುಲ್ ಒಬ್ನೇ ಎಷ್ಟ್ ದಿನದಲ್ಲಿ ಆ ಕೆಲಸವನ್ನ ಮುಗಿಸ್ತಾನ ಅಂತಂದ್ ಕೇಳಿದಾರೆ. ಸಿಂಪಲ್ ಐತೆ. ಫಸ್ಟ್ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಒಟ್ಟು ಕೆಲಸವನ್ನ ಕಂಡಿಡಿರಿ. ಈಗ ಬರ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಐತೆ, ಹೆಂಗ್ ಬರ್ಕೋತೀರಿ ನೋಡ್ರಿ. ಪಿಯುಷ್ ರಾಹುಲ್ ಒಟ್ಟಿಗೆ ಸೇರೈತಿ, ಪಿಯುಷ್ ಸಪರೇಟ್ ಆಗೈತಿ, ರಾಹುಲ್ ಸಪರೇಟ್ ಆಗೈತೆ. ಸೊ ಟೋಟಲ್ ಒಟ್ಟು ಕೆಲಸವನ್ನ ಕಂಡಿಡಿದ್ ನನಗೆ ಹೇಳ್ರಿ, ಆಮೇಲೆ ಮುಂದಿನ ಮಾಡೋಣ. ಎಸ್, ವೆರಿ ಗುಡ್. ಗುಡ್. ಇಲ್ಲಿ ನೋಡ್ರಿ, ಯಾರಿಗ್ ಗೊತ್ತಾಗಿಲ್ಲ, ನಾವು ಸೇಮ್ ಅವ್ರು ಹೆಂಗ್ ಕೊಟ್ಟಿರ್ತಾರಲ್ಲ ಅದೇ ತರ ಬರ್ಕೋಬೇಕು. ಪಿಯುಷ್ ಮತ್ತು ರಾಹುಲ್ ಒಟ್ಟಿಗೆ ಅಂತಂದೈತೆ. ಪಿಯುಷ್ ಮತ್ತು ರಾಹುಲ್ ಇವ್ರಿಬ್ರದ್ದು ಒಟ್ಟಿಗೆ. ಅದಾದ ನಂತರ ಎಷ್ಟ್ ದಿನ ತಗೊಂತಾರ? 18 ದಿನ ತಗೊಂತಾರ.
ಅದಾದ ನಂತರ ಪಿಯೂಷ್ ಒಬ್ನೇ ಅಂತಂದೈತೆ. ಪಿಯೂಷ್ ಒಬ್ನೇ ಎಷ್ಟ್ ದಿನ ತಗೊಂತಾನ? 24 ದಿನ ತಗೊಂತಾನ. ರಾಹುಲ್ ಒಬ್ನೇ ಎಷ್ಟ್ ದಿನ ತಗೊಂತಾನ ಅಂತಂದ್ ಕೇಳಿದಾರೆ, ನಮ್ಗದು ಗೊತ್ತಿಲ್ಲ. ಇವಾಗ ನಮ್ಗೆ ಇವು ಎರಡ ಗೊತ್ತಿದಾವಲ್ಲ, ಈ ಎರಡನ್ನ ತಗೋಬೇಕು. ಈ ಎರಡನ್ನ ತಗೊಂಡು ಈ ತರ ಬರ್ಕೊಬೇಕು. ಸೊ ಅಲ್ಲಿ ಏನ್ ಕೊಟ್ಟಿದಾನ? ಪಿಯೂಷ್ ರಾಹುಲ್ ಒಟ್ಟಿಗೆ, ಪಿಯೂಷ್ ರಾಹುಲ್ ಒಟ್ಟಿಗೆ ಬರ್ಕೊಂಡ. ಸೊ ಈಗ ಲಸ ತಕೊಳ್ರಿ. 2ರಿಂದ 2 9 18, 2 12 24. ನೆಕ್ಸ್ಟ್ 3ರಿಂದ ಡಿವೈಡ್ ಆಗತ್ತ. 3 3 9, 3 4 12. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಸ್ಟಾಪ್ ಮಾಡಿದ್ವಿ. ನೋಡ್ರಿ, 2 3 6, 6 3 18, 18 4 ಎಷ್ಟಾಯ್ತು ಅಂತಂದ್ ಹೇಳಿದ್ರ ಎಷ್ಟಾಯ್ತು? 18 4 72 ಆಯ್ತು. ಸೊ ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 72 ಆಗತ್ತ. ಸೊ ಇವಾಗ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಯೂನಿಟ್ ಕೆಲಸ ಹೇಳ್ರಿ. ಇವ್ರದಿಬ್ರದ್ದು ಸೇರಿ ಯೂನಿಟ್ ಕೆಲಸ ಎಷ್ಟಾಗತ್ತ? ಪಿಯೂಷದ ಅಷ್ಟೇ ಎಷ್ಟಾಗತ್ತ? ಎಸ್. ಸೊ ಇವ್ರದಿಬ್ರದ್ದು ಸೇರಿ ಎಷ್ಟಾಗತ್ತ? ಪಿಯೂಷದ ಅಷ್ಟೇ ಎಷ್ಟಾಗತ್ತ? ಸೊ ಇಲ್ಲೆಷ್ಟೈತಿ? 72 ಐತೆ. ಡಿವೈಡೆಡ್ ಬೈ 18. 18 ಒಂದ್ಲೆ 18 4. ಸೊ ಅಂದ್ರೆ ಟೋಟಲ್ ಆಗಿ ಎಷ್ಟು ಯೂನಿಟ್ ಅಪ್ಪ ಅಂತಂದ್ ಹೇಳಿದ್ರೆ 4 ಯೂನಿಟ್. ಇವ್ರಿಬ್ರು ಸೇರಿ ಏನಂತಂದ್ ಹೇಳಿದ್ರೆ ಒಂದ್ ದಿನಕ್ಕೆ 4 ಯೂನಿಟ್ ಮಾಡ್ತಾರ. ಅದಾದ ನಂತರ ಪಿಯೂಷ್ ಎಷ್ಟ್ ಮಾಡ್ತಾನ? ಒಂದ್ ದಿನಕ್ಕ 72 ಡಿವೈಡೆಡ್ ಬೈ 24 ಮಾಡ್ರಂದ್ರೆ 24 ಮೂರ್ಲೆ 24 ಒಂದ್ಲೆ 24 ಮೂರ್ಲೆ ಅಂದ್ರೆ 3 ಯೂನಿಟ್ ಆಯ್ತು. ಸೊ ಹಂಗಾದ್ರ ನೀವ್ ಹೇಳ್ರಿ ಇವಾಗ. ಸೊ ರಾಹುಲ್ ಎಷ್ಟು ಯೂನಿಟ್ ಮಾಡ್ಬೇಕು? ಇಬ್ರು ಸೇರಿ ಒಂದ್ ದಿನಕ್ಕೆ 4 ಯೂನಿಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅದ್ರೊಳಗ 3 ಯೂನಿಟ್ ಆಲ್ರೆಡಿ ಪಿಯೂಷ ಮಾಡಿದಾನ. ಇನ್ನ ರಾಹುಲ್ ಎಷ್ಟು ಯೂನಿಟ್ ಮಾಡ್ಬೇಕು ಒಂದ್ ದಿನಕ್ಕ? ಇಲ್ಲಿ 4 ಆಗಕ್ಕಿದು, ಇದು ಈಕ್ವಲ್ ಆಗತ್ತೆ. ಇಬ್ರು ಸೇರಿದ್ದು ಇವ್ ಸಪ್ರೇಟ್ ಸಪ್ರೇಟ್ ಆಗಿ. ಈ ಇಬ್ರು ಸೇರಿದ್ರೊಳಗಡೆ ಆಲ್ರೆಡಿ ಪಿಯೂಷ್ 3 ಯೂನಿಟ್ ಮಾಡಿದಾನೆ. ಇನ್ನು ಉಳಿದಿದ್ದೆ ಒಂದೇ ಯೂನಿಟ್. ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ 1 ಯೂನಿಟ್ ಮಾಡ್ತಾನ ಕೆಲ್ಸ. ದಿನಕ್ಕೆ ಏನಂತಂದ್ ಹೇಳಿದ್ರೆ 1 ಯೂನಿಟ್ ಮಾಡ್ತಾನ. ಹಂಗಾದ್ರೆ ಇಲ್ಲಿ ಏನ್ ಕೇಳಿದಾರ? ರಾಹುಲ್ ಒಬ್ನೇ ಎಷ್ಟ್ ದಿನದಾಗ ಮಾಡ್ತಾನ ಅಂತಂದ್ ಹೇಳಿ. ಟೋಟಲ್ ಕೆಲಸ ಎಷ್ಟೈತಿ? 72 ಐತೆ. ಡಿವೈಡೆಡ್ ಬೈ, ಸೊ ರಾಹುಲ್ ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ? 1 ಯೂನಿಟ್ ಮಾಡ್ತಾನ. ಹಂಗಾದ್ರೆ ಟೋಟಲ್ ಎಷ್ಟ್ ದಿನ ಆಯ್ತು? ಟೋಟಲ್ ಏನಂತಂದ್ ಹೇಳಿದ್ರೆ ದಿನಕ್ಕೆ 1 ಯೂನಿಟ್ ಮಾಡ್ದ ಅಂದ್ರ 72 ಇಷ್ಟು ಕೆಲಸವನ್ನ ಮಾಡಾಕ 72 ದಿನಗಳನ್ನ ತಗೊಂತಾನ. ಎಲ್ರಿಗೂ ಕ್ಲಿಯರ್? ಅಲ್ಲಿ ಏನ್ ಕೊಟ್ಟಿರ್ತಾರ ಸೇಮ್ ಅದೇ ತರ ಬರ್ಕೋಬೇಕು. ಇಲ್ಲಿ ಪಿಯೂಷ್ ಮತ್ತು ರಾಹುಲ್ ಇಬ್ರದ್ದು ಸೇರೈತೆ. ಇಬ್ರದ್ದು ಸೇರಿ 4 ಯೂನಿಟ್ ಅಂತಂದ್ ಹೇಳಿದ್ರೆ ಆಲ್ರೆಡಿ ಪಿಯೂಷ್ 3 ಯೂನಿಟ್ ಮಾಡಿದಾನೆ. ಇನ್ನು ಉಳಿದಿದ್ದೆಷ್ಟು? 1 ಯೂನಿಟ್, ಅದನ್ನ ರಾಹುಲ್ ಮಾಡ್ತಾನ. ಸೊ ಈ ತರ ಏನಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಒಂದೇ ಟ್ರಿಕ್ ಎಲ್ಲಾ ತರ ಬರ್ಕೊಬೇಕು. ಸೊ ನೆಕ್ಸ್ಟ್ ಮಾಡ್ತೀರಿ ನೀವು? ಎಸ್, ನೆಕ್ಸ್ಟ್ ಕ್ವಶನ್ ನೋಡು. ಆರತಿ ಮತ್ತು ರೀಟಾ ಒಂದು ಕೆಲಸವನ್ನ 8 ದಿನದಲ್ಲಿ ಮಾಡ್ತಾರ. ಆರತಿ ಒಬ್ಬಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬಂಟಿಯಾಗಿ 12 ದಿನದಲ್ಲಿ ಮುಗಿಸ್ತಾಳ. ಹಂಗಾದ್ರ ರೀಟಾ ಒಬ್ಬಂಟಿಯಾಗಿ ಅಂದ್ರೆ ಒಬ್ಳೆ ಎಷ್ಟ್ ದಿನದಲ್ಲಿ ಮುಗಿಸ್ತಾಳ ಅಂತಂದೈತೆ. ಸೊ ಟ್ರೈ ಮಾಡ್ರಿ. ನಾ ಫಸ್ಟ್ ಒಟ್ಟು ಕೆಲಸವನ್ನ ಕಂಡಿಡಿದ್ ಹೇಳ್ರಿ, ಆಮೇಲೆ ಉಳ್ದಿದ್ ನೋಡೋಣ. ಫಸ್ಟ್ ಒಟ್ಟು ಕೆಲಸವನ್ನ ಕಂಡಿಡಿರಿ. ವೆರಿ ಗುಡ್, ವೆರಿ ಗುಡ್. ಆರತಿ ಇದ್ದಕ್ಕೇನಂತಂದ್ ಹೇಳಿದ್ರೆ 8 ದಿನ, ಸಾರಿ, ಆರತಿ ಮತ್ತು ರೀಟಾ ಇಬ್ರು ಸೇರಿ, ಆರತಿ ರೀಟಾ ಸೇರಿ ಏನಂತಂದ್ ಹೇಳಿದ್ರೆ 8 ದಿನ ತಗೊಂತಾರ. ಆರತಿ ಒಬ್ಬಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ 12 ದಿನ ತಗೊಂತಾಳ. ಇನ್ನ ರೀಟಾ ಏನಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಸೊ ವೆರಿ ಗುಡ್. ಲಸ ತಕೊಂತೀನಿ. ಎಷ್ಟೈತಿ? ಇಲ್ಲಿ ಏನ್ ಕೊಟ್ಟಿದಾರ ಅದನ್ನಷ್ಟ ಬರ್ಕೋಬೇಕು. 8 12 ಕೊಟ್ಟಿದಾನ. 2 4 8, 2 6 12. ನೆಕ್ಸ್ಟ್ 2 3 6, 2 2 4, 2 2 4, 4 3 12, 12 2 24. ಟೋಟಲ್ ಕೆಲಸ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ 24 ಆಯ್ತು. ಒಟ್ಟು ಕೆಲಸ 24. ಇನ್ ಯೂನಿಟ್ ಕೆಲಸ ಹೇಳ್ರಿ. ಯೂನಿಟ್ ಕೆಲಸ ಇಲ್ಲಿ ಇಬ್ರದ್ದು ಸೇರಿ ಐತಿ. ರೀಟಾ ಮತ್ತು ಆರತಿ ಇಬ್ರು ಸೇರಿ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರ? ವೆರಿ ಗುಡ್, 3 ಯೂನಿಟ್. 24 ಡಿವೈಡೆಡ್ ಬೈ 8, 24 ಕೆಲಸ 8 ದಿನ ತಗೊಂತಾರ ಅಂತಂದ್ ಹೇಳಿದ್ರೆ 8 ಒಂದ್ಲೆ 8 ಮೂರ್ಲೆ ಇವ್ರಿಬ್ರು ಸೇರಿ 3 ಯೂನಿಟ್ ಕೆಲಸ ಮಾಡ್ತಾರ. ಆರತಿ ಎಷ್ಟ್ ಮಾಡ್ತಾಳ? ಆರತಿ ಟೋಟಲ್ ಕೆಲಸ 24, 12 ದಿನ ಟೈಮ್ ತಗೊಂತಾಳ. ದಿನಕ್ಕೆ ಎಷ್ಟ್ ಮಾಡಿದ್ಲು? 12 ಒಂದ್ಲೆ 12 ಎರಡ್ಲೆ 2 ಯೂನಿಟ್ ಕೆಲಸ ಮಾಡಿದ್ಲು. ಹಂಗಾದ್ರೆ ಇನ್ನು ರೀಟಾ ಎಷ್ಟ್ ಮಾಡ್ತಾಳ? ಇಬ್ರು ಸೇರಿದ್ರ ರೀಟಾ ಪ್ಲಸ್ ಆರತಿ ಸೇರಿದ್ರೆ ಎಷ್ಟು? 3 ಯೂನಿಟ್ ಆಯ್ತಾ. ಆಲ್ರೆಡಿ ಆರತಿ ಏನಂತಂದ್ ಹೇಳಿದ್ರ 2 ಯೂನಿಟ್ ಮಾಡತ್ತಾಳ. ಇನ್ನೇನು 3 ಆಗ್ಬೇಕಂತಂದ್ ಹೇಳಿದ್ರ 1 ಯೂನಿಟ್. ರೀಟಾ ಇದ್ದಕ್ಕೇನಂತಂದ್ ಹೇಳಿದ್ರೆ 1 ಯೂನಿಟ್ ಮಾಡ್ತಾಳ. ಹಂಗಾದ್ರ ಇಲ್ಲೇನ್ ಕೇಳಿದಾರ? ರೀಟಾ ಒಬ್ಬಕ್ಕೆ ಎಷ್ಟ್ ದಿನದಾಗ ಮಾಡ್ತಾಳ ಅಂತಂದ್ ಹೇಳಿ. ಟೋಟಲ್ ಕೆಲಸ ಎಷ್ಟೈತಿ? 24 ಐತಿ. ರೀಟಾ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾಳ? 1 ಯೂನಿಟ್. ಅಂದ್ರೆ ಟೋಟಲ್ ಆಗಿ ಎಷ್ಟು ಡಿವೈಡೆಡ್ ಮಾಡ್ರಿ? 24 ದಿನಗಳನ್ನ ತಗೊಂತಾಳ. ಇಷ್ಟೇ, ಮುಗಿದೋಯ್ತು.
ನೆಕ್ಸ್ಟ್ ಒಂದು ಕ್ವಶನ್ ನೀವು ಕಂಪ್ಲೀಟ್ ಆಗಿ ಮಾಡ್ತೀರಿ, ಒಟ್ಟು ಕೆಲಸ ಆನ್ಸರ್ ಹಾಕ್ಬೇಕು, ಯೂನಿಟ್ ಕೆಲಸ ಆನ್ಸರ್ ಹಾಕ್ಬೇಕು, ಆಮೇಲೆ ಲಾಸ್ಟ್ ಆನ್ಸರ್ ಹಾಕ್ಬೇಕು. ರೆಡಿ ಎಲ್ರು? ಟ್ರೈ ಮಾಡ್ರಿ. ಎ ಮತ್ತು ಬಿ ಒಟ್ಟಿಗೆ ಒಂದ್ ಕೆಲಸವನ್ನ 15 ದಿನದಲ್ಲಿ ಮುಗಿಸ್ತಾರ, ಆದ್ರೆ ಬಿ ಒಬ್ನೇ ಏನಂತಂದ್ರೆ 20 ದಿನದಲ್ಲಿ ಮುಗಿಸಿದ್ರ ಎ ಎಷ್ಟ್ ದಿನದಾಗ ಮುಗಿಸ್ತಾನ? ಫಸ್ಟ್ ನನಗೆ ಆನ್ಸರ್ ಬೇಕು ಒಟ್ಟು ಕೆಲಸ, ಆಮೇಲೆ ಎದ್ ಯೂನಿಟ್ ಕೆಲಸ, ಸಾರಿ ಬಿದ್ ಯೂನಿಟ್ ಕೆಲಸ, ಎ ಇಬ್ರು ಮತ್ತು ಬಿದ್ ಇಬ್ರದ್ದು ಸೇರಿದ ಯೂನಿಟ್ ಕೆಲಸ, ಆಮೇಲೆ ಎದ್ ಯೂನಿಟ್ ಕೆಲಸ, ಆಮೇಲೆ ಲಾಸ್ಟ್ ಎಷ್ಟ್ ದಿನ ಟೈಮ್ ತಗೊಂತಾನ. ವೆರಿ ಗುಡ್, ವೆರಿ ಗುಡ್, ಗುಡ್, ಗುಡ್. ನೆಕ್ಸ್ಟ್ ಯೂನಿಟ್ ಕೆಲಸ ಹೇಳ್ರಿ ನಂಗೆ. ಗುಡ್, ಗುಡ್. ಯೂನಿಟ್ ಕೆಲಸ, ಯೂನಿಟ್ ಕೆಲಸ ನೀವು ಪೇಪರ್ದಾಗ ಬರ್ಕೊಂಡಿರ್ತಾರಲ್ಲ ಹಂಗ ಹೇಳ್ಕೊತ ಹೋಗ್ರದ್. ವೆರಿ ಗುಡ್, ವೆರಿ ಗುಡ್. ಅವ್ರದ್ದು ಇಬ್ಬರದು ಆಯ್ತು. ಎ ಮತ್ತು ಬಿದು, ಈ ಬಿದು ಅದಾದ ನಂತರ ಎ ಎಷ್ಟ್ ಮಾಡ್ತಾನ, ಎ ಎಷ್ಟು ಯೂನಿಟ್ ಮಾಡ್ತಾನ, ಅದು ಇಂಪಾರ್ಟೆಂಟ್ ನಮ್ಗೆ. ಎ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? ಬಿ 3 ಆಯ್ತು, ಎ ಎಷ್ಟ್ ಮಾಡ್ತಾನ? ವೆರಿ ಗುಡ್. ಸೊ ಟೋಟಲ್ ಹಂಗಾದ್ರ ಎ ಒಬ್ನೇ ಮುಗ್ಸಕ್ಕೆ ಎಷ್ಟು ತಗೋತಾನ ಟೈಮ್? ಹಂಗಾದ್ರ ಟೋಟಲ್ ದಿನಗಳು ಎಷ್ಟು ಬರ್ತಾವ ನೋಡ್ರಿ. ಗುಡ್. ಇವಾಗ ವೆರಿ ಗುಡ್. ಈಗ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದಾರೆ. ಎಲ್ಲಿ ಮಿಸ್ಟೇಕ್ ಮಾಡಿದಾರೆ ಅಂತ ನೋಡ್ರಿ, ನಾನು ಬಿಡಿಸ್ಕೊಂತ ಹೋಗ್ತೇನೆ. ಎ ಮತ್ತು ಬಿ ಒಟ್ಟಿಗೆ ಒಂದ್ ಕೆಲಸವನ್ನ 15 ದಿನದಲ್ಲಿ ಮಾಡ್ತಾರ. ಎ ಮತ್ತು ಬಿ ಒಟ್ಟಿಗೆ ಏನಂತಂದ್ ಹೇಳಿದ್ರೆ 15 ದಿನದಲ್ಲಿ ಮುಗಿಸ್ತಾರ. ಬಿ ಇದ್ದವ ಏನಂತಂದ್ ಹೇಳಿದ್ರೆ 20 ದಿನದಲ್ಲಿ ಮುಗಿಸ್ತಾನ. ಬಿ ಇದ್ದವನ 20 ದಿನದಾಗ. ಹಂಗಾದ್ರೆ ಎದವನ್ ಕೇಳಿದಾರೆ, ಇಷ್ಟು ಬರ್ಕೊಂತೀವಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರ, ಇಲ್ಲ ನಮ್ಗೆ ಕನ್ಫ್ಯೂಸ್ ಆಗತ್ತ ಸರ್ ಅಂತಂದ್ ಹೇಳಿದ್ರೆ ಈ ತರನು ಬರ್ಕೊಡ್ರಿ, ಯಾಕಂತಂದ್ ಹೇಳಿದ್ರೆ ಅದು ಈಸಿ ಆಗಿಬಿಡ್ತೈತಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಎ ಬಿ ಅಂತ ಇದಾರ ಸರ್, ಇದು ಎ ರೇ, ಅದಾದ ನಂತರ ಇದು ಬಿ ರೇ, ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿದಾನ, ಎ ಮತ್ತು ಬಿ ಅಂತ ಕೊಟ್ಟಿದಾನ. ಎ ಪ್ಲಸ್ ಬಿ ಇಬ್ರು ಸೇರಿದ್ದು. ಎ ಎಷ್ಟ್ ಮಾಡಿದ ಅಂತಂದ್ ಗೊತ್ತಿಲ್ರಿ ನಮಗ್. ಬಿ ಎಷ್ಟ್ ಮಾಡಿದಾನ? 20 ದಿನ ಟೈಮ್ ತಗೊಂಡಿದಾನ. ಎ ಮತ್ತು ಬಿ ಎಷ್ಟ್ ತಗೊಂಡಿದಾನ? 15 ದಿನ. ಈಗ ನಾವು ಇವ್ ಎರಡನ್ನ ಇಟ್ಕೊಂಡ್ ಏನಂತಂದ್ ಹೇಳಿದ್ರೆ ಒಟ್ಟು ಕೆಲಸವನ್ನ ಕಂಡಿಡಿಬೇಕು. 20 15 ಏನಂತಂದ್ ಹೇಳಿದ್ರೆ ಲಸಾ ತಕೊಂತೀವಿ. 2 ಹತ್ಲೆ 20, ಇದು 2ರಿಂದ ಬರಂಗಿಲ್ಲ, 5ರಿಂದ ಬರುತ್ತ. 5 4 20, 5 3 15 ಡಿವೈಡ್ ಆಗಂಗಿಲ್ಲ. 5 4 20, 23 60. ಟೋಟಲ್ ಆಗಿ ಎಷ್ಟು ಬಂತಂತಂದ್ ಹೇಳಿದ್ರೆ 60 ಒಟ್ಟು ಕೆಲಸ ಬಂತು. ಎಷ್ಟ್ ಜನರದ್ದು ಬಂದೈತಿ? 60 ಟೋಟಲ್ ಒಟ್ಟು ಕೆಲಸ. ಎಷ್ಟ್ ಜನರದ್ದು ಬಂದೈತಿ? ಎಲ್ರು ಥಮ್ಸಪ್ ಹಾಕ್ರಿ. ಎಲ್ರದ್ದು ಬಂದೈತಾ? ಈ ಸ್ಟೆಪ್ ಎಲ್ರು ಮಾಡಿದಿರಿ? ವೆರಿ ಗುಡ್. 50% ಕೆಲಸ ಮುಗೀತ್ ನಿಮ್ದು. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು? ಒಟ್ಟು ಯೂನಿಟ್ ಕೆಲಸ ಕಂಡಿಡ್ಬೇಕು. ಇಲ್ಲಿ ಟೋಟಲ್ ಕೆಲಸ ಎಷ್ಟೈತಿ? ಇಲ್ಲಿ ಇವಂದು ಗೊತ್ತಿಲ್ಲ ನಮ್ಗೆ, ಇವ್ರದ್ದು ಅಷ್ಟ ಗೊತ್ತೈತಿ. ಬೀದ್ ಕಂಡಿಡಿಯೋಣ. ಟೋಟಲ್ ಕೆಲಸ 60 ಐತಿ. ಇವ್ ತಗೊಂಡಿದ ಎಷ್ಟ? 20 ದಿನ ತಗೊಂಡಿದಾನ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾನ? ಇದು 0 ಕ್ಯಾನ್ಸಲ್, 2 ಒಂದ್ಲೆ 2 ಮೂರ್ಲೆ ಅಂದ್ರೆ 3 ಯೂನಿಟ್ ಕೆಲಸ ಮಾಡ್ದ. ಇದು ಎಷ್ಟ್ ಜನರಿಗೆ ಬಂದೈತಿ? ಬಿ ಇದ್ದ 3 ದಿನ 3 ಯೂನಿಟ್ ಕೆಲಸ ಮಾಡದ್ ದಿನಕ್ಕೆ. ವೆರಿ ಗುಡ್. ಅದಾದ ನಂತರ ಎ ಮತ್ತು ಬಿ ಇಬ್ರದ್ದು ಸೇರಿ ಟೋಟಲ್ ಇದು 60 ಐತಿ. 15 ದಿನ ತಗೊಂತಾರ. 15 ಒಂದ್ಲೆ 15 4 ಅಂದ್ರೆ ಟೋಟಲ್ ಆಗಿ 4 ಯೂನಿಟ್. ಸೊ ಇವಾಗ ನೋಡ್ರಿ, ಎ ಪ್ಲಸ್ ಬಿ ಇವ್ರದಿಬ್ರದ್ದು ಸೇರಿ ಎಷ್ಟು ಯೂನಿಟ್ ಅಂತಂದ್ರೆ 4 ಯೂನಿಟ್ ಐತೆ. ಇದ್ರೊಳಗ ಆಲ್ರೆಡಿ 3 ಯೂನಿಟ್ ಏನಂತಂದ ಹೇಳಿದ್ರೆ ಬಿ ಮಾಡ್ತಿದ್ದಾನ. ಹಂಗಾದ್ರೆ ಇನ್ನೇನ್ ಉಳಿತು? ಎ ಎಷ್ಟ್ ಮಾಡ್ಬೇಕು ಒಂದ್ ದಿನಕ್ಕೆ? ಆಲ್ರೆಡಿ ಟೋಟಲ್ 4 ಯೂನಿಟ್ ಮಾಡ್ಬೇಕು. ಅದ್ರಲ್ಲಿ ಬಿ ಇದ್ದಾವ 3 ಮಾಡಿದಾನೆ, ಉಳಿದಿರೋದ 1 ಯೂನಿಟ್. ಆ 1 ಯೂನಿಟ್ ಏನಂತಂದ ಹೇಳಿದ್ರೆ ಎ ಇದ್ದಾವ ಮಾಡ್ತಾನ. 1 + 3 ಅಂತಂದ ಹೇಳಿದ್ರೆ ಇಬ್ರು ಸೇರಿದ್ರೆ 4 ಯೂನಿಟ್ ಆಯ್ತು. ಇದು ಎಷ್ಟು ಜನರಿಗೆ ಬಂದೈತೆ ಆನ್ಸರ್? ಓಕೆ, ಮುಗೀತು, ಎಲ್ಲ ಬಂತಲ್ಲ. ಇನ್ನೇನೈತೆ? ಎ ಒಬ್ನೇ ಎಷ್ಟ್ ದಿನಕ್ಕೆ ಕೆಲಸ ಮಾಡ್ತಾನೆ ಕ್ವಶನ್ ಐತೆ. ಕ್ವಶನ್ ತಗೊಳ್ದು ಟೋಟಲ್ ಕೆಲಸ ಎಷ್ಟ್ರಿ? 60 ಐತೆ. ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ? 1 ಯೂನಿಟ್. ಅಂದ್ರೆ ಟೋಟಲ್ ಎಷ್ಟು ದಿನ ತಗೊಂಡ? 60 ದಿನಗಳನ್ನ ತಗೊಂಡ. ಈಸಿ ಅಲ್ಲ? ಇದು 12 ಇಲ್ಲಿಂದ ಬಂತು ನಿಂಗ. ಯಾರು ಎಲ್ಲಿ ಮಿಸ್ಟೇಕ್ ಮಾಡತ್ತಾರ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ, ಅರ್ಜೆಂಟ್ ಮಾಡಕ್ ಹೋಗ್ಬೇಡ್ರಿ. ಅವಸರವೇ ಅಪಘಾತಕ್ಕೆ ಕಾರಣ ಅಂತಂದ್ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಲ್ಸದ. ನೀವು ಯಾವ್ದೇ ವರ್ಕ್ ಪ್ರಾಬ್ಲಮ್ ಬಂತು ಅಂತಂದ ಹೇಳಿದ್ರೆ, ಯಾವ್ದೇ ವರ್ಕ್ ಪ್ರಾಬ್ಲಮ್ ಬರ್ಲಿ, ಯಾವುದೇ ಕೆಲಸದ ಪ್ರಾಬ್ಲಮ್ ಬರ್ಲಿ, ಈ ತರಾನೇ ಮಾಡ್ಬೇಕು, ಹಿಂಗ ಮಾಡ್ಬೇಕು, ಪಕ್ಕ ಆನ್ಸರ್ ಬರುತ್ತೆ. ನೀ ಎಕ್ಸ್ಟ್ರಾ ತಲೆ ಓಡ್ಸಕ್ ಹೋಗ್ಬೇಡ್ರಪ್ಪ.
ಇಲ್ಲಿ 5 ಇಂಟು 12 ಎಲ್ಲಿ 12 ಎಲ್ಲಿಂದ ಬರುತ್ತ? 5 ಎಲ್ಲಿಂದ ಬರುತ್ತ? 5 ಎಲ್ಲಿ ಐತಲ್ಲಿ? ಇಲ್ಲಿರೋದ 1 3 ಅದ್ ಟೋಟಲ್ ಆಗಿ 4 ಐತೆ. 5 ಎಲ್ಲಿಂದ ಬಂತಪ್ಪ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೂ ಸೇಮ್ ಅದೇ ತರ ಐತೆ. ಎ ಒಂದು ಕೆಲಸವನ್ನ 24 ದಿನದಾಗ ಮುಗಿಸ್ತಾನ, ಬಿ 20 ದಿನದಾಗ ಮುಗಿಸ್ತಾನ, ಸಿ ಸಹಾಯದಿಂದ. ಸೊ ಎ 24 ದಿನದಾಗ, ಬಿ 20 ದಿನದಾಗ, ಆದ್ರೆ ಸಿ ಸಹಾಯದಿಂದ ಅವ್ರು ಇಬ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 8 ದಿನದಲ್ಲಿ ಮುಗಿಸ್ತಾರ. ಹಂಗಾದ್ರೆ ಸಿ ಒಬ್ನೇ ಎಷ್ಟ್ ದಿನದಾಗ ಮುಗಿಸ್ತಾನ ಅಂತಂದ ಹೇಳಿ. ಅಲ್ಲಿ ಇಬ್ಬರದಿತ್ತು, ಇಲ್ಲಿ ಮೂರ್ ಜನರದೈತೆ. ಟ್ರೈ ಮಾಡ್ರಿ ಒಟ್ಟು ಕೆಲಸ ಕಂಡಿಡ್ಯಾಕ. ಫಸ್ಟ್ ಓನ್ಲಿ ಒಂದ ಸ್ಟೆಪ್, ಒಟ್ಟು ಕೆಲಸ ಅಷ್ಟೇ ಬೇಕು, ಯೂನಿಟ್ ಕೆಲಸ ಬೇಡ, ಓನ್ಲಿ ಒಟ್ಟು ಕೆಲಸ ಕಂಡಿಡಿ. 3 ಜನ ಅದಾರ ಅಂತಂದ ಹೇಳಿ ಬಾಳ ತಲೆ ಕೆಡ್ಸ್ಕೊಳಂಗಿಲ್ಲ. ಏನದಾನ? ಎ ಇದಾನ, ಎ ಅಂತಂದ ಹೇಳಿ ಬರ್ಕೊಂಡ್ರಿ. ಬಿ ಇದಾನ, ಬಿ ಅಂತಂದ ಹೇಳಿ ಬರ್ಕೊಂಡ್ರಿ. ನೆಕ್ಸ್ಟ್ ಇಲ್ಲೇನ್ ಕೊಟ್ಟಿದಾನ? ಸಿ ಇದಾನ. ಅದಾದ ನಂತರ ಅವ್ರು 3 ಜನ ಸೇರಿ ಅಂತಂದೈತೆ, ಎ ಬಿ ಸಿ ಸಹಾಯದಿಂದ ಅಂತಂದೈತೆ. ಇಲ್ಲಿ ಏನ್ ಮಾಡ್ಕೋಬೇಕು? ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದ ಹೇಳಿ ಬರ್ಕೊಬೇಕು, 3 ಜನ ಸೇರಿ. ಇಲ್ಲಿ ಎ ಎಷ್ಟ್ ದಿನದಾಗ? 24 ದಿನದಾಗ. ಬಿ ಎಷ್ಟ್ ದಿನದಾಗ? 20 ದಿನದಾಗ. ಸಿದ್ ಕೊಟ್ಟಿದಾರ ನನಗೆ ಗೊತ್ತಿಲ್ಲ, ಸಿದ್ ಕೇಳಿದಾರ. ಹಂಗಾದ್ರೆ ಎ ಪ್ಲಸ್ ಬಿ 3 ಜನ ಸೇರಿದ್ರೆ ಎಷ್ಟ್ ದಿನದಾಗ? 8 ದಿನದಾಗ. ಸೊ ನಾವು ಲಸ ಕಂಡಿಡಿರಿ. 24 20 8. ಸೊ 2 12 2 10 2 4. ನೆಕ್ಸ್ಟ್ 2 6 2 5 2 2. ನೆಕ್ಸ್ಟ್ 2 3 6, 5 ಡಿವೈಡ್ ಆಗಂಗಿಲ್ಲ, ಹಂಗ ಬರ್ಕೊಂಡ್ವಿ. 2 1 2. ಸೊ ಇಲ್ಲಿಗೆ ಲಾಸ್ಟ್ ಎಲ್ಲ ಮುಗಿಸ್ಬಿಟ್ವಿ. 2 2 4, 4 2 8, 8 3 24. 24 ಇಂಟು 5 ಎಷ್ಟಾಯ್ತು? 120 ಆಯ್ತು. ಇದು 120 ಏನಂತಂದ ಹೇಳಿದ್ರೆ ಟೋಟಲ್ ಒಟ್ಟು ಕೆಲಸ ಆಯ್ತು, ಒಟ್ಟು ಕೆಲಸ ಆಯ್ತು. ಇವಾಗ ನನಗೆ ಒಂದೊಂದಾಗಿ ಹೇಳ್ರಿ, ಏದು ಯೂನಿಟ್ ಕೆಲಸ ಎಷ್ಟಂತಂದ್ ಹೇಳ್ರಿ ಅಷ್ಟ, ಬೇರೆ ಯಾವ್ದು ಏನು ಬೇಡ. ಏದು ಯೂನಿಟ್ ಕೆಲಸ ಎಷ್ಟಾಗತ್ತ? ಏದು ಯೂನಿಟ್ ಕೆಲಸ ಎಷ್ಟಾಗತ್ತ? ಡಿವೈಡ್ ಕರೆಕ್ಟ್ ಆಗಿ ಮಾಡ್ಕೋಬೇಕ, ಇಲ್ಲ ಅಂತಂದ್ರೆ ರಾಂಗ್ ಆಗತ್ತ. ಓವರ್ ಕಾನ್ಫಿಡೆನ್ಸ್ ಎಲ್ಲ ಬೇಡ, ಕರೆಕ್ಟ್ ಆಗಿ ಡಿವೈಡ್ ಮಾಡ್ರಿ. ಸೊ ನೋಡ್ರಿ, ವೆರಿ ಗುಡ್. ಸೊ ಟೋಟಲ್ 120 ಕೆಲಸ ಆಯ್ತಾ. 24 ದಿನ ತಗೊಂಡ ಅಂತಂದ ಹೇಳಿದ್ರೆ 24 ಒಂದ್ಲೆ 24 5 ಆಗತ್ತ. ಸೊ ಟೋಟಲ್ ಆಗಿ ಎ ಎಷ್ಟ್ ಮಾಡ್ತಾ ಅಂತಂದ ಹೇಳಿದ್ರೆ 5 ಯೂನಿಟ್ ಕೆಲಸ ಮಾಡ್ದ. ಬಿ ಎಷ್ಟ್ ಮಾಡ್ತಾನೆ ಹೇಳ್ರಿ? ಓನ್ಲಿ ಬಿ ದಷ್ಟ. ಇವಾಗ ಬಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? ವೆರಿ ಗುಡ್. ಸೊ ಟೋಟಲ್ ಆಗಿ 120 ಕೆಲಸ, 20 ದಿನ ಟೈಮ್ ತಗೊಂತಾನೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 1 2 6. ಟೋಟಲ್ 6 ಯೂನಿಟ್ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಡೈಲಿ? ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಎಷ್ಟು ಯೂನಿಟ್? 120 ಡಿವೈಡೆಡ್ ಬೈ 8. ಎಷ್ಟು ಯೂನಿಟ್ ಕೆಲಸ ಆಗತ್ತ? ಡಿವೈಡೆಡ್ ಬೈ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಸೊ ಇಲ್ಲಿ ಐತಲ್ಲ, ಆಲ್ರೆಡಿ ದಿನ ಕೊಟ್ಟಿದ್ದಾನೆ, ಇಲ್ಲಿ ಇದನ್ನ ಯೂಸ್ ಮಾಡ್ಕೊಬೇಕು. 8 1 8 15. ವೆರಿ ಗುಡ್. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 15 ಯೂನಿಟ್ ಆಯ್ತು. ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ 15 ಯೂನಿಟ್ ಕೆಲಸ ಮಾಡ್ತಾರ. ಅದ್ರಲ್ಲಿ ಆಲ್ರೆಡಿ ಎ ಇದ್ದಾವ 5 ಮಾಡಿದಾನ, ಬಿ ಇದ್ದಾವ 6 ಮಾಡಿದಾನ. ಇನ್ನೆಷ್ಟು ಉಳಿತು? 15 ಆಗಕ್. 15 ಆಗಕ್ಕೆ ಇನ್ನೆಷ್ಟು ಉಳಿತು? 15 ಆಗಕ್ಕೆ ಎಷ್ಟು ಉಳಿತು? ಅದನ್ನ ಸಿ ಮಾಡ್ಬೇಕು ಅಷ್ಟ ಅಲ್ಲ. 3 ಜನ ಸೇರಿ ಇಷ್ಟ ಮಾಡ್ಬೇಕಂತಂದ ಹೇಳಿದ್ರೆ ಆಲ್ರೆಡಿ ಎ ಇಷ್ಟ ಮಾಡಿದಾನ, ಬಿ ಇಷ್ಟ ಮಾಡಿದಾನ. ಎ 5, ಬಿ 6, ಇನ್ನು ಉಳಿದಿದ್ದೆಷ್ಟು? 4 ಯೂನಿಟ್. ಅದನ್ನ ಯಾರು ಮಾಡ್ತಾರ ಅಂತಂದ ಹೇಳಿದ್ರೆ ಸಿ ಮಾಡ್ತಾನ. ಹಂಗಾದ್ರೆ ಸಿ ಒಬ್ನೇ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾನ? ಟೋಟಲ್ ಕೆಲಸ ಎಷ್ಟೈತಿ? 120 ಡಿವೈಡೆಡ್ ಬೈ ಅವನು ದಿನಕ್ಕೆ ಎಷ್ಟು ಮಾಡ್ತಾನ? 4 ಯೂನಿಟ್ ಮಾಡ್ತಾನ. ಹಂಗಾದ್ರೆ ಟೋಟಲ್ ಎಷ್ಟಾಯ್ತು ನೋಡ್ರಿ, ಎಷ್ಟು ದಿನ ಬರುತ್ತ? ವೆರಿ ಗುಡ್, 30 ದಿನ ಬರುತ್ತೆ. 4 1 4 30 120. ಟೋಟಲ್ ಆಗಿ 30 ದಿನಗಳಲ್ಲಿ ಸಿ ಇದ್ದ ಕೆಲಸ ಮುಗಿಸ್ತಾನೆ. ಅರ್ಥ ಆಯ್ತು? ಖುಷಿ ಆಗ್ಬಿಟ್ರು ಒಂದ್ಸರಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಥವಾ ನೀವ ಬಿಡಿಸ್ತೀರಿ? ಬಟ್ ಓಕೆ, ಟ್ರೈ ಮಾಡ್ರಿ. ನೆಕ್ಸ್ಟ್ ಒನ್, ಎ ಒಂದು ಕೆಲಸವನ್ನ 48 ದಿನದಾಗ, ಬಿ ಇದ್ದ 72 ದಿನದಾಗ, ಆದ್ರೆ ಸಿ ಸಹಾಯದಿಂದ ಆ ಕೆಲಸವನ್ನ 24 ದಿನದಾಗ ಮುಗಿಸ್ತಾರ. ಹಂಗಾದ್ರೆ ಸಿ ಒಬ್ನೇ ಎಷ್ಟು ದಿನದಾಗ? ಒಟ್ಟು ಕೆಲಸ ಹೇಳ್ಬೇಕು.
ಯೂನಿಟ್ ಕೆಲಸ ಹೇಳ್ಬೇಕು, ನಾನು ಹೆಂಗ್ ಬರ್ಕೊಂಡಿದ್ದು ಹಂಗ ಬರ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇದು ಮಾಡ್ಕೊಬೇಕು. ಟ್ರೈ ಮಾಡ್ರಿ. ಸೊ ಇಲ್ಲಿ ನೋಡ್ರಿ ಏನಂತ ಬರ್ಕೊಂಡ್ವಿ, 3 ಜನ ಅದಾರ, ಎ ಬಿ ಸಿ. ಅದಾದ ನಂತರ 3 ಜನ ಒಟ್ಟಿಗೆ ಸೇರಿದಾಗ A+B+C ಅಂತಂದೇಳಿ. ಎ ಇದ್ದವ ಎಷ್ಟ 48 ದಿನ, ಬಿ ಇದ್ದವ ಎಷ್ಟ 72 ದಿನ, ಸಿ ಕೊಟ್ಟಿಲ್ಲ. ಇಬ್ರು ಈ ಸಿ ಸಹಾಯ ಮಾಡ್ಕೊಂಡ್ರ ಅಂತಂದ ಹೇಳಿದ್ರೆ 24 ದಿನ ಅಂತಂದೇಳಿ. ಸೊ ಇಷ್ಟೈತಾ. ಸೊ ನಾವು ಬರ್ಕೊಂತೀವಿ ಇವಾಗ ಎಷ್ಟಾಯ್ತು, 48, 72, 24 ಅಂತಂದೇಳಿ. ಇದನ್ನ ಲಸ ತಕೊಂಡ್ರ 2 2 4, 2 4 8, 2 3 6, 2 6 12, 2 1 2, 2 2 4. ನೆಕ್ಸ್ಟ್ ಅದೇ ತರ 2 12 24, 2 18 36, 2 6 12. ನೆಕ್ಸ್ಟ್ ನೋಡ್ರಿ 2 6 12, 2 9 18, 2 3 6. ನೆಕ್ಸ್ಟ್ 2ರಿಂದ ಆಗಂಗಿಲ್ಲ, 3ರಿಂದ ಆಗತ್ತೆ. 3 2 6, 3 3 9, 3 1 3. ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. 2 2 4, 4 2 8, 8 3 24, 24 2 48, 48 3 144. ಸೊ ಟೋಟಲ್ ಆಗಿ 144 ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಬಂತು. ಎಷ್ಟು ಜನರದ್ದು ಬಂದೈತೆ ಒಂದು ಥಮ್ಸ್ ಅಪ್ ಹೊಡಿರಿ. ವೆರಿ ಗುಡ್, ವೆರಿ ಗುಡ್. ಇನ್ನ ನೆಕ್ಸ್ಟ್ ನೋಡ್ರಿ, ಯೂನಿಟ್ ಕೆಲಸ ಕಂಡಿಡ್ಬೇಕು. ಫಸ್ಟ್ ನಾನು ಏದ್ ಕಂಡಿಡ್ತೀನಿ. 144 ಒಟ್ಟು ಕೆಲಸ ಆಯ್ತಾ, ಅವ್ನು 48 ದಿನ ತಗೊಂಡ ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ ಅಂತಂದ ಹೇಳಿದ್ರೆ ನಂಗೆ ಎಷ್ಟು ಬರುತ್ತೆ, 48 1 48 3 3 ಯೂನಿಟ್ ಕೆಲಸ ಮಾಡ್ತಾನೆ. ಎಷ್ಟು ಜನರದ್ದು ಬಂದೈತೆ ನೋಡ್ರಿ. ಅದಾದ ನಂತರ ಬೀದ್ ಕಂಡಿಡ್ಬೇಕಂದ್ರ 144 ಇಲ್ಲಿ ಎಷ್ಟು ದಿನ ತಗೊಂಡಾನೆ, 72 ದಿನ ತಗೊಂಡಾನೆ. ದಿನಕ್ಕೆ ಎಷ್ಟಂದ್ರ 72 1 72 2 2 ಯೂನಿಟ್ ಕೆಲಸ. ಸೀದ್ ನಮಗ್ ಕಂಡಿಡಿಯಾಕ ಬರಂಗಿಲ್ಲ. ಸೊ ಇವ್ 3 ಜನ ಸೇರಿದ್ರಾಗ ಬರುತ್ತೆ 144 ಡಿವೈಡೆಡ್ ಬೈ 24. ಸೊ 24 1 24 6 ಟೋಟಲ್ ಆಗಿ 3 ಜನ ಸೇರಿದ್ರೆ 6 ಯೂನಿಟ್ ಬಂತು. ಇಲ್ಲಿ ನೋಡ್ರಿ, A+B+C 3 ಜನ ಸೇರಿದ್ರ 6 ಯೂನಿಟ್. ಆಲ್ರೆಡಿ ಎ ಎಷ್ಟ್ ಮಾಡತಾನ, 3 ಯೂನಿಟ್ ಮಾಡತಾನ. ಬಿ ಎಷ್ಟ್ ಮಾಡತಾನ, 2 ಯೂನಿಟ್ ಮಾಡತಾನ. ಇನ್ನೆಷ್ಟು ಉಳಿತಾವ ಟೋಟಲ್ 6 ಆಗಕ್ಕೆ 1 ಯೂನಿಟ್. ಸೊ ಸಿ ಇದ್ದಾವ ಏನಂತಂದ ಹೇಳಿದ್ರೆ 1 ಯೂನಿಟ್ ಕೆಲಸ ಮಾಡ್ತಾನ. ಇದು ಎಷ್ಟು ಜನರಿಗೆ ಆನ್ಸರ್ ಬಂದೈತೆ, ಮೇನ್ ಇದೆ 1 ಯೂನಿಟ್ ಕೆಲಸ ಆಯ್ತು. ಅಂದ್ರೆ ಟೋಟಲ್ ಆಗಿ ಇನ್ನೇನ್ ಕೇಳಿದಾನ, ಸಿ ಒಬ್ನೇ ಎಷ್ಟು ದಿನ ಕೆಲಸ ಮಾಡ್ಬೇಕು ಅಂತಂದ ಹೇಳಿ. ಟೋಟಲ್ ಕೆಲಸ ಎಷ್ಟೈತೆ, 144 ಐತೆ. ಸಿ ಇದ್ದಾವ ಎಷ್ಟು ಯೂನಿಟ್, 1 ಯೂನಿಟ್ ಮಾಡ್ತಾನ. ಅಂದ್ರೆ ಟೋಟಲ್ ಆಗಿ 144 ದಿನಗಳನ್ನ ತಗೊಂಡು ಅವನೇನ್ ಮಾಡ್ತಪ್ಪ ಅಂತಂದ ಹೇಳಿದ್ರೆ ಕೆಲಸವನ್ನ ಮುಗಿಸ್ತಾನ. ಸೊ ಇದು ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡಿದ್ವಿ. ಎಲ್ರು ಮಾಡಿದಿರಿ, ವೆರಿ ಗುಡ್.